ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪಟ್ಟದಾಟ ಚುರುಕಾಗಿದೆ. ರಾಜ್ಯದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಯುತ್ತಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿರೋದು ಭಾರೀ ಸಂಚಲನ ಮೂಡಿಸಿದೆ. ಅದರಲ್ಲೂ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಬಯಕೆ ದೂರುಗಳನ್ನ ಹೇಳಿಕೊಳ್ಳೋದಕ್ಕಾಗಿ ಡಿಕೆ ಹೇಳಿರೋದು ಮತ್ತಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿರುವ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿರೋದು ಕುತೂಹಲ ಕೆರಳಿಸಿದೆ. ಅಲ್ಲದೆ ತಮ್ಮ ನೋವು ಬಯಕೆ ಎಲ್ಲವನ್ನೂ ಕೂಡ ನಾಯಕರ ಬಳಿ ಹೇಳ್ಕೊಳ್ತೀನಿ ಎಂದಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಇವತ್ತೇ ಡಿಕೆ ಶಿವಕುಮಾರ್ ಕೈ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ನಿರೀಕ್ಷೆ ಕೂಡ ಇದೆ. ಇದರ ಜೊತೆಗೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಗದ್ದುಗೆ ಗುದ್ದಾಟದಲ್ಲಿ ಈಗಾಗಲೇ ಕೂಡ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ತಮ್ಮ ತಂದೆಯೇ ಪೂರ್ಣಾವಧಿಗೂ ಸಿಎಂ ಅಂತ ಪದೇ ಪದೇ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದು ವರಿಷ್ಠರ ಎದುರು ದೂರನ್ನ ನೀಡ್ತೇನೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಅಸ್ಸಾಂ ಚುನಾವಣೆ ಸಭೆ ವೇಳೆ ಪ್ರಿಯಾಂಕಾ ಗಾಂಧಿ ಅವರ ಬಳಿ ರಾಹುಲ್ ಗಾಂಧಿ ಮೇಲೆ ದೂರು ಹೇಳುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ರಾಘ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಹಲವು ಬಾರಿ ಪ್ರಯತ್ನ ಪಟ್ಟಿದ್ರು. ಆದರೆ ಭೇಟಿಗೆ ಅವಕಾಶ ಸಿಗದಿರೋದು ಡಿಕೆ ಅಸಮಾಧಾನಕ್ಕೆ ಕಾರಣ ಕೂಡ ಆಗಿದೆ. ಈ ಬಗ್ಗೆ ಪ್ರಿಯಾಂಕಾ ಗಾಂಧಿ ಬಳಿ ಮಾತನಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ ರಾಜ್ಯದಲ್ಲಿ ಇಂದು ಇಲಾಖೆಗಳ ಬಜೆಟ್ ಪೂರ್ವಭಾವಿ ಸಭೆಯನ್ನು ಕೂಡ ಸಿದ್ದರಾಮಯ್ಯ ನಡೆಸಲಿದ್ದಾರೆ. ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗಳ ಬಜೆಟ್ ಪೂರ್ವಭಾವಿ ಸಭೆಯನ್ನು ಕೂಡ ಕೈಬಿಟ್ಟು ಡಿಕೆ ವರಿಷ್ಠರ ಭೇಟಿಗೆ ಮುಂದಾಗಿರೋದು ಕುತೂಹಲ ಕೆರಳಿಸಿದೆ. ದೆಹಲಿ ಪ್ರಯಾಣಕ್ಕೆ ಹೈಕಮಾಂಡ್ನಿಂದಲೇ ಗ್ರೀನ್ ಸಿಗ್ನಲ್ ಬಂದಿದೆ ಅಂತ ಹೇಳಿದ್ದು, ಈ ಮೂಲಕ ಪವರ್ ಶೇರಿಂಗ್ ಕದನಕ್ಕೆ ಮತ್ತಷ್ಟು ಕಿಚ್ಚನ್ನ ಹಚ್ಚಿಸಿದ್ದಾರೆ. ಈಗಾಗಲೇ ಕುರ್ಚಿ ಕಾದಾಟಕ್ಕೆ ಕೈಪಾಳ್ಯದಲ್ಲೇ ಕೂಡ ಬೇಸರವನ್ನುಂಟು ಮಾಡಿದ್ದು, ಬಿಕ್ಕಟ್ಟು ಬಗೆಹರಿದ್ರೆ ಸಾಕು ಅಂತ ಶಾಸಕರು ಸಚಿವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಏನ್ ಮಾಡುತ್ತೋ, ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.